ಸೊ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾರು ಚೆನ್ನಾಗಿದ್ದೀರೋ ಅವರೆಲ್ಲರೂ ಟಕ 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 ಅಂತ ಬೇಗ ಒಂದು ಲೈಕ್ ಪ್ರೆಸ್ ಮಾಡಿಬಿಡಿ. ಯಾರು ಚೆನ್ನಾಗಿಲ್ವೋ ಎಲ್ರಿಗೂ ಒಳ್ಳೇದನ್ನೇ ಬಯಸೋಣ, ಅವರು ಚೆನ್ನಾಗಾಗಲಿ ಅಂತ ಬಯಸೋಣ. ಸೊ ಇವತ್ತೇನಪ್ಪ ಅಂದರೆ ನಾನೊಂದು ವೀಲಾಗ್ ಮಾಡ್ತೀನಿ ಎಷ್ಟೊಂದು ದಿವಸ ಆದಮೇಲೆ. ಅದು ನಮ್ಮ ಅಡಿಕೆ ತೋಟದ ಪೂಜೆ. ಸೊ ಎಲ್ಲರೂ ಬನ್ನಿ ನಮ್ಮ ಅಡಿಕೆ ತೋಟದ ಕಡೆ ಹೋಗೋಣ, ಅಂದರೆ ನಮ್ಮೂರ ಕಡೆ ಹೋಗೋಣ, ಶಿವಮೊಗ್ಗಕ್ಕೆ ಹೋಗೋಣ. ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನೆಲ್ಲ ತುಂಬಿಸ್ಕೊಂಡು, ನನಗೆ ಏನೇನು ಬೇಕೋ ಎಲ್ಲ ನೆಸೆಸರಿ ಥಿಂಗ್ಸ್ನೆಲ್ಲ ಹಾಕ್ಕೊಂಡು, ಎಣ್ಣೆ ಕ್ಲೀನೆಲ್ಲ ಟ್ಯಾಕ್ಟ್ರಿಗೆ ತುಂಬಿಸ್ಕೊಂಡು ರೆಡಿ ಆಯ್ತಾ ಇದೀವಿ. ಎಷ್ಟೋ ಜನ ಹೇಳ್ತಾರೆ ಸಿಡಾನ್ ಗಾಡಿದಲ್ಲಿ ಆಫ್ ರೋಡಿಂಗ್ ಅದು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ. ನಾವು ಆದರೂ ಅದಕ್ಕೂ ಒಂದು ಟ್ರೈ ಕೊಟ್ಬಿಡೋಣ ಅಂತ ನಮ್ಮ ಮಿಸ್ಟರ್ ಕ್ಲಾಸಿಕಲ್ಲಿ ಫುಲ್ ನಮ್ಮ ಗದ್ದೆ ತೋಟದ ಬೈಲ್ಗಳಲ್ಲೆಲ್ಲ ಸುತ್ತಾಡಿಸ್ಬಿಟ್ಟಿದ್ದೀನಿ. ಸೊ ನನ್ನ ಗಾಡಿನ ನಾನು ಮಿಸ್ಟರ್ ಕ್ಲಾಸಿಕ್ ಅಂತ ನಾನು ಹೆಸರು ಕೊಟ್ಟಿದ್ದೀನಿ. ಅದ್ರ ಮೇಲೆ ಅದ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಯಾರ್ಯಾರು ಅದನ್ನು ಫಾಲೋ ಮಾಡಿಲ್ಲ ದಯವಿಟ್ಟು ಅದನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಅದರಲ್ಲೂ ವೀಡಿಯೋಸ್ ಮಾಡಾಕ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ಕ್ಲಾಸಿಕಲ್ಲಿ ಆಫ್ ರೈಡಿಂಗ್ ಹೋಗ್ತಾ ಇದ್ದೀನಿ, ನೋಡೋಣ ಏನು ಆಗದೆ ಇದ್ರೆ. ಏನೇನೋ ಸರ್ಕಸ್ ಮಾಡಿಕೊಂಡು ಇನ್ನೂ ಸರ್ಕಸ್ ಮಾಡಿಸ್ತಾ ಇದ್ದೀನಿ. ಮಾಡಿ ನಮ್ಮ ತೋಟದ ಕಡೆ ಬಂದ್ವಿ ನಾವು. ಇದೇ ನಮ್ಮ ಅಡಿಕೆ ಮರ, ಫುಲ್ ಹಸ್ರಾಗಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಇಲ್ಲಿ ಬಂದಾಗೆಲ್ಲ ಇದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇವೆಲ್ಲನೂ ನಮ್ಮ ಮಾಮ ಅವರ ಎಫರ್ಟ್ಸ್. ಯಾವ ಮರಕ್ಕೆ ಪೂಜೆ ಮಾಡೋದು ಅಂತ ಆದಾಗಲೆಲ್ಲ ನಮ್ಮ ಮಾವನ ಮಗಳು ಇದೇ ಮರದಲ್ಲಿ ಮಾಡೋಣ ಅಂತ ಹೇಳಿದ್ರು, ಯಾಕಂದ್ರೆ ಅಲ್ಲೊಂದು ನವಿಲು ಗರಿಗಳು ಬಿದ್ದಿದ್ವು ಅಂತ. ಸೊ ನಮ್ಮ ಮಾಮ ಎಲ್ಲ ಪ್ರಿಪೇರ್ ಮಾಡ್ತಾವ್ರೆ, ಅದೇ ಮರಕ್ಕೆ ಪೂಜೆ ಮಾಡೋಣ ಅಂತ. ಎಲ್ಲ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮರ ಸೆಲೆಕ್ಟ್ ಮಾಡಿ ಮರಕ್ಕೆ ಸೀರೆ ಉಡಿಸಿ ಮಕ್ಕಳ ಎಲ್ಲ ಹಾಕೋ ಕಾರ್ಯಕ್ರಮ ಶುರುವಾಗಿದೆ. ಬಟ್ ಆದರೆ ನಮ್ಮ ಮಾಮ ಅಂತೂ ಸಖತ್ ಜೋಶಲ್ಲಿ ಇವತ್ತಂತೂ ಫುಲ್ಲು ಇದ್ದಾರೆ. ಇವತ್ತು ತಲೆಕೆಟ್ಟೋಯ್ತು. ನಮ್ಮ ಹಿರಿಯ ನಾಗರಿಕರು ಎಲ್ಲರೂ ಇರ್ತಾರಲ್ವ, ಮಕ್ಕ ಈ ಕಡೆಗೆ ಮಾಡಲಿ, ಮಕ್ಕ ಆ ಕಡೆಗೆ ಮಾಡಲಿ, ಸೂರ್ಯ ಊಟ ಕಡೆ ಹೋಗ್ಲಿ, ಸೂರ್ಯನ ಹಿಂದಿ ಕಡೆ ಬರಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಹೇಳಿ ಕೊನೆಗೆ ಟಾಸ್ ಹಾಕಿ ಕೊನೆಗೆ ಹಿಂಗೆ ಡಿಸೈಡ್ ಮಾಡಿ ಹಿಂಗೆ ಮಾಡೋಣ ಅಂತ, ಈ ಸೈಡ್ ಮಕ್ಕ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಡೀತಾ ಇದೆ ಪ್ರೊಸೆಸ್ಸು, ಎಲ್ಲ ಪೂಜೆಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಎಲ್ಲ ಸೆಟಪ್ ಎಲ್ಲ ಮುಗೀತು. ನಮ್ಮ ಲಕ್ಷ್ಮಿ ಎಲ್ಲ ರೆಡಿ ಆದ್ರು, ನೋಡ್ರಲ್ಲ ಹೇಗಿದ್ದಾರೆ ನಮ್ಮ ಲಕ್ಷ್ಮಿ. ಅಮ್ಮ ಅಂತೂ ಫುಲ್ ಖುಷಿಯಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಮತ್ತೆ ಅಂತೂ ಸುತ್ತೋಡ್ದು ಎಲ್ಲಾ ಮರಕ್ಕೂ ಪೂಜೆ ಮಾಡ್ತಾವ್ರೆ. ಎಲ್ಲಾ ಮರದಲ್ಲೂ ಕೆಜಿ ಗಟ್ಲೆ ಬೇಡ, ಟನ್ ಗಟ್ಲೆ ಬಿಟ್ಬಿಡ್ಲಿ ಅಡಿಕೆ ಅಂತ. ತೆಂಗಿನ ಮರಕ್ಕೂ ಪೂಜೆ ಮಾಡ್ತಾ ಇದ್ದು. ಸೊ ನೋಡ್ತಾ ಇದ್ರು ಇವರಿಬ್ರೆ ನಮ್ಮ ಫ್ಯಾಮಿಲಿ ಮೋಸ್ಟ್ ರೀಸೆಂಟ್ ಕಪಲ್ಸು. ಸೊ ಇವರಿಬ್ರನ್ನ ರೇಗಿಸಿದ್ರಲ್ಲೇ ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಅಲ್ಲೊಂದು ಫುಲ್ ಎಂಟರ್ಟೈನ್ಮೆಂಟ್ ಇವರಿಬ್ರು ಆಗಿದ್ರು. ಸೊ ನೋಡಿ ಮುಂದೆ ಬಾ, ಹಿಂದೆ ಹೋಗು, ಕ್ಯಾಮ್ರಾಗೆ ಬೀಳ್ತಾ ಇಲ್ಲ, ಕ್ಯಾಮ್ರಾ ಮುಂದೆ ಬಾ ಅಂತ ತುಂಬ ರೇಗಿಸಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಅಂದರೆ ಇವರಿಬ್ರನ್ನ ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಮ್ಮ ಫ್ಯಾಮಿಲಿದಲ್ಲಿ. ಬಂದವರೆಲ್ಲ ಹಾರ್ಟ್ಫುಲಿ ವಿಶ್ ಮಾಡಿದ್ರು, ಪೂಜೆ ಮಾಡಿದ್ರು. ನಮ್ಮ ಮಾಮಂಗೆ ತುಂಬ ಎಫರ್ಟ್ಸ್ ಹಾಕಿರೋದಕ್ಕೆ ಅವ್ರ ಎಫರ್ಟ್ಸಿಂದ ತುಂಬ ಒಳ್ಳೆ ಫಲ ಬಂದಿದೆ ಅಂತ. ಸೊ ಬಂದವ್ರು ಎಲ್ಲರೂ ವಿಶ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿಯ ಅತಿ ಮೋಸ್ಟ್ ಸೀನಿಯರ್ ಸಿಟಿಸನ್ ಇವರೇ. ಸೊ ನಾನು ಪೂಜೆ ಮಾಡಲೇಬೇಕು ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆ ಮಾಡೋವರೆಗೂ ಅಳೋದು ನಿಲ್ಸಿರ್ಲಿಲ್ಲ. ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲಾದ ಇದ್ವಿ ಅಲ್ಲಿ ಟಾರ್ಪಲ್ ಗೀಪಲ್ ಎಲ್ಲ ಹಾಸ್ಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ. ನಮ್ಮ ಮನೆಯವರೆಲ್ಲ ಲೈನಕ್ಕೆ ಸರ್ಕಲಲ್ಲಿ ಕೂತು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಜೋಡಿಯಾಗಿ ಎಲ್ಲ ಗುಂಪಲ್ಲಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಒಂದು ಲೈನಲ್ಲಿ ಈ ಥರ ಒಂದು ಸರ್ಕಲಲ್ಲಿ ಕೂತ ಊಟ ಮಾಡೋ ಮಜಾನೇ ಬೇರೆ. ಸೊ ಅದು ಯಾರು ಅನುಭವಿಸಿದ್ರು ಅವ್ರಿಗೆ ಗೊತ್ತಿರತ್ತ ಮಜಾ.
ನೋಡ್ತಾ ಇದೀವಿ ಯಾವ ಮರಕ್ಕೆ ಏನ್ ಮಾಡೋಣ ಅಂತ. ಪ್ಲಾನ್ ಮಾಡ್ದಂಗೆ ನಮ್ಗೆ ಎಳ್ನೀರು ಸಿಕ್ಕಿದ್ವು. ಎಲ್ಲಿ ಸಿಕ್ತು ಹೇಗೆ ಸಿಕ್ತು ಅಂತೆಲ್ಲ ಯಾರು ಕೇಳಂಗಿಲ್ಲ. ಎಲ್ರಿಗೂ ಒಂದೊಂದು ಅಂದಂಗೆ ಒಂದು 4-5 ಎಳ್ನೀರು ಸಿಕ್ತು ನಮ್ಗೆ. ಸೊ ಖುಷಿ ಆದ್ವಿ ನಾವು. ಎಳ್ನೀರು ಈ ತರ ಎಲ್ಲ ತಗೊಂಬಂದು ಕುಡಿಯೋಕೆ ಅದಂತೆಲ್ಲ ಒಂತ ಏನಂತಾರೆ ನೇಟಿವ್ ಮಜಾ ಇವೆಲ್ಲ. ಅದು ಕಸಿನ್ ಜೊತೆ ಕುತ್ಕೊಂಡು ಈ ತರ ಎಳ್ನೀರೆಲ್ಲ ಕುಡಿಯೋ ಮಜಾನೇ ಬೇರೆ.